ಸಿ ನಾನು ಐ ಗೋ ಟು ಡಿಫ್ರೆಂಟ್ ಕಂಪ್ನೀಸ್, ಬೇರೆ ಬೇರೆ ಕಂಪ್ನೀಸ್ಗೆ ಹೋದಾಗ ಇಂಟರ್ವ್ಯೂ ತಗೊಳ್ತೇನೆ. ನನಗೆ ಇದು ಬಹಳ ಬೇಜಾರಾಗುತ್ತೆ. ಐ ಥಿಂಕ್ ಏನೋ ಇವನ್ ರಾಘವೇಂದ್ರ ಸರ್ ವಿ ಶುಡ್ ನೋ ದಿಸ್. ಲೈಕ್ ಬಹಳ ಬೇಜಾರು ಏನಾಗುತ್ತೆ ಅಂದ್ರೆ, ಇಂಟರ್ವ್ಯೂ ತಗೊಳ್ಳುವಾಗ ಕೊನೆಯ ಪ್ರಶ್ನೆ ಒಂದಿರುತ್ತೆ. ಇಂಟರ್ವ್ಯೂ ಯಾರಪ್ಪ ಇವನು, 12 ವರ್ಷ PUC ಮಾಡಿದ್ದಾನೆ, ಓಕೆ, ಆಮೇಲೆ 3 ವರ್ಷ ಡಿಗ್ರಿ ಮಾಡಿದ್ದಾನೆ, 2 ವರ್ಷ ಏನು ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ದಾನೆ, 17 ವರ್ಷ ಎಜುಕೇಶನ್ ಮಾಡಿಕೊಂಡು ಇಂಟರ್ವ್ಯೂ ಕೂತ್ಕೊಂಡಿದ್ದಾನೆ. ಕೊನೆಯ ಪ್ರಶ್ನೆ ಏನಿರುತ್ತಪ್ಪ ಇಂಟರ್ವ್ಯೂನಲ್ಲಿ, ವಾಟ್ ಇಸ್ ದ ಸ್ಯಾಲ್ರಿ ಯು ಆರ್ ಎಕ್ಸ್ಪೆಕ್ಟಿಂಗ್, ಏನ್ ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡ್ತೀಯಾ ಅಂತ ಕೇಳಿದಾಗ, ರೈಟ್, ನಮ್ಮ ಹುಡುಗರಿಗೆ ಇವತ್ತು ಧೈರ್ಯದಿಂದ ಸ್ಯಾಲ್ರಿ ಕೇಳಲಿಕ್ಕೆ ಬರ್ತಾ ಇಲ್ಲ. ದಿಸ್ ಇಸ್ ದ ಪ್ರಾಬ್ಲಮ್. ಸರ್ ಎಷ್ಟರ ಕೋಡ್ ನಡೀತೀವಿ ಅಂದ್ರೆ ನಾವು ಭಿಕ್ಷುಕರು ನಿರ್ಮಾಣ ಮಾಡ್ತೀವಿ. ಕೇಳ್ಬೇಕಲ್ಲ, ಅಟ್ಲೀಸ್ಟ್ ಹಿ ಶುಡ್ ಆಸ್ಕ್ ಹಿಸ್ ವರ್ತ್. 17 ವರ್ಷ ಎಜುಕೇಶನ್ ಆದ್ಮೇಲೆ ಹಿ ಶುಡ್ ನೋ ಹಿಸ್ ವರ್ತ್. ಹಿ ಶುಡ್ ಆಸ್ಕ್, ಪೇ ಮಿ 50,000 rupees per month. ಏ ಹುಡುಗರೇ ಕೇಳಿಸ್ಕೊಳ್ಳಿ, ದಿಸ್ ಇಸ್ ಹೌ ಯುವರ್ ಲ್ಯಾಂಗ್ವೇಜ್ ಶುಡ್ ಬಿ. ಐ ಪೇ ಮಿ 50,000 rupees per month, sir, 6 lakh rupees per annum, and this salary I'll consider for 1 year. Looking into my performance, if you can reconsider my salary, then I'll come and give my service to your company. ಹಿಂಗ್ ಮಾತಾಡೋದು ಯಾವಾಗ ನಾವು ಹುಡುಗ? ಮತ್ತೆ ಯಾವಾಗ ಮಾತಾಡೋದು? ಈ ಧೈರ್ಯ ಯಾವಾಗ ಬರುತ್ತಲ್ಲ, ಥಿಂಗ್ಸ್ ವಿಲ್ ಹ್ಯಾಪನ್. ಯಾಕೆ ಮಹೇಶ್ ಹಿಂಗೆಲ್ಲ ಹೇಳ್ತಾ ಇದ್ದೀರಾ ಅಂತಂದ್ರೆ, ಭಾರತದಲ್ಲಿ ಇವತ್ತು 950 ಯೂನಿವರ್ಸಿಟಿಗಳಿದ್ದಾವೆ, 950 ಯೂನಿವರ್ಸಿಟೀಸ್, 51,000 ಕಾಲೇಜ್ಗಳಿದ್ದಾವೆ, 3,20,20,00,000 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ದಿಸ್ ಇಸ್